ಈ ದಿನ ನಾವು ಹಾರ್ಮೋನ್ ಬ್ಯಾಲೆನ್ಸ್ಗೆ ಸಹಾಯಕವಾಗುವ ನೈಸರ್ಗಿಕ ವಿಧಾನವಾದ ಸೀಡ್ ಸೈಕ್ಲಿಂಗ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲು ಸೀಡ್ ಸೈಕ್ಲಿಂಗ್ ಬಗ್ಗೆ ನೋಡೋಣ. ಇದರಲ್ಲಿ ನಮ್ಮ ಮೆನ್ಸ್ಟ್ರುಯಲ್ ಸೈಕಲ್ನ ಪ್ರತಿ ಹಂತದಲ್ಲಿ ನಿರ್ದಿಷ್ಟ ಬೀಜಗಳನ್ನು ಸೇವಿಸುವುದರಿಂದ ಹಾರ್ಮೋನ್ಗಳ ಸಮತೋಲನವನ್ನು ಸಾಧಿಸಬಹುದು. ಇದು ನೈಸರ್ಗಿಕವಾಗಿಯೇ ಈಸ್ಟ್ರೋಜನ್ ಹಾಗೂ ಪ್ರೊಜೆಸ್ಟೆರಾನ್ ಹಾರ್ಮೋನುಗಳನ್ನು ಬ್ಯಾಲೆನ್ಸ್ ಮಾಡಿ ವೇಟ್ ಮ್ಯಾನೇಜ್ಮೆಂಟ್ಗೆ ಸಹಾಯ ಮಾಡುತ್ತೆ. PCOS, ಇರೆಗ್ಯುಲರ್ ಪೀರಿಯಡ್ಸ್ ಹಾಗೂ ಗರ್ಭಧಾರಣೆ ತಯಾರಿಗೆ ನಿಮಗೆ ಸಹಾಯ ಬೇಕಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ಇಂದು ನಾವು ಸೀಡ್ ಸೈಕ್ಲಿಂಗ್ ಅನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಯಾವ ಹಂತದಲ್ಲಿ ಯಾವ ಬೀಜಗಳನ್ನು ಸೇವಿಸಬೇಕು, ಹೇಗೆ ಅದನ್ನು ನಾವು ನಮ್ಮ ಡೈಲಿ ರುಟೀನ್ ನಲ್ಲಿ ಸೇರಿಸಿಕೊಳ್ಳಬಹುದು ಎಂಬುದನ್ನು ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಆರೋಗ್ಯಕರ ಜೀವನದತ್ತ ನಿಮ್ಮ ಪ್ರಯಾಣವನ್ನು ನಮ್ಮೊಂದಿಗೆ ಆರಂಭಿಸಿ. ಸೀಡ್ ಸೈಕ್ಲಿಂಗ್ ಅಂದರೆ ಋತುಚಕ್ರದ ಹಂತಗಳ ಪ್ರಕಾರ ನಿರ್ದಿಷ್ಟ ಬೀಜಗಳನ್ನು ಪ್ರತಿದಿನ ಸೇವಿಸುವ ಒಂದು ವಿಧಾನ. ಇದರಲ್ಲಿ ಹಾರ್ಮೋನುಗಳನ್ನು ಬ್ಯಾಲೆನ್ಸ್ ಮಾಡಲು ಇದು ಸಹಾಯ ಮಾಡುತ್ತದೆ. ಅದಕ್ಕಿಂತ ಮೊದಲು ನಾವು ಈ ವಿಡಿಯೋದಲ್ಲಿ ಪೀರಿಯಡ್ಸ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಮೆನ್ಸ್ಟ್ರುಯಲ್ ಸೈಕಲ್ ಅನ್ನೋದು 4 ಫೇಸ್ ಅಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಮೊದಲನೆಯದು ಮೆನ್ಸ್ಟ್ರುಯಲ್ ಫೇಸ್, ಎರಡನೆಯದು ಫಾಲಿಕ್ಯುಲರ್ ಫೇಸ್, ಥರ್ಡ್ ಒನ್ ಓವ್ಯುಲೇಷನ್ ಫೇಸ್, ಫೋರ್ತ್ ಒನ್ ಲ್ಯೂಟಿಯಲ್ ಫೇಸ್. ಆದರೆ ನಾವು ಮೆನ್ಸ್ಟ್ರುಯಲ್ ಫೇಸ್ ಮತ್ತು ಫಾಲಿಕ್ಯುಲರ್ ಫೇಸ್ ಅನ್ನು ಪೂರ್ತಿಯಾಗಿ ಫಾಲಿಕ್ಯುಲರ್ ಫೇಸ್ ಮತ್ತೆ ಲ್ಯೂಟಿಯಲ್ ಫೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಮೆನ್ಸ್ಟ್ರುಯಲ್ ಫೇಸ್ ಮತ್ತು ಫಾಲಿಕ್ಯುಲರ್ ಫೇಸ್ ಅಲ್ಲಿ ಅಂದರೆ ಮುಟ್ಟಾದ ಮೊದಲನೇ ದಿನದಿಂದ 15ನೇ ದಿನದವರೆಗೆ ಮತ್ತು ಲೂಟಿಯಲ್ ಫೇಸ್ 15ನೇ ದಿನದಿಂದ 28ನೇ ದಿನದವರೆಗೆ ಅಥವಾ 30ನೇ ದಿನದವರೆಗೆ. ಫಾಲಿಕ್ಯುಲರ್ ಫೇಸ್ ಅಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಮತ್ತೆ ಲೂಟಿಯಲ್ ಫೇಸ್ ಅಲ್ಲಿ ಪ್ರೊಜೆಸ್ಟೆರಾನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೀಡ್ ಸೈಕ್ಲಿಂಗ್ ಮೊದಲ ಹಂತವೆಂದರೆ ಫಾಲಿಕ್ಯುಲರ್ ಫೇಸ್. ಇದು ನಿಮ್ಮ ಪೀರಿಯಡ್ಸ್ ಪ್ರಾರಂಭವಾಗುವ ದಿನದಿಂದ ನಿಮ್ಮ ಎಗ್ ಬಿಡುಗಡೆಯಾಗುವ ದಿನದವರೆಗೆ ನಡೆಯುವ ಒಂದು ಹಂತ. ಈ ಹಂತದಲ್ಲಿ ನಮ್ಮ ದೇಹ ಈಸ್ಟ್ರೋಜನ್ ಅನ್ನು ಹೆಚ್ಚಾಗಿ ಉತ್ಪಾದನೆ ಮಾಡುತ್ತದೆ. ಹೀಗಾಗಿ ನಾವು ಈ ಹಂತದಲ್ಲಿ ಅಗಸೆ ಬೀಜ ಅಂದ್ರೆ ಫ್ಲಾಕ್ ಸೀಡ್ಸ್, ಕುಂಬಳಕಾಯಿ ಬೀಜ ಅಂದ್ರೆ ಪಂಪ್ಕಿನ್ ಸೀಡ್ಸ್ ಅನ್ನು ನಾವು ಸೇವಿಸಬೇಕು. ಇದು ಈಸ್ಟ್ರೋಜನ್ ಹಾರ್ಮೋನ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತದೆ ಮತ್ತು ನಮ್ಮ ದೇಹದ ಮೆನ್ಸ್ಟ್ರುಯಲ್ ಸೈಕಲ್ ಅನ್ನು ಸಾಮಾನ್ಯ ಗತಿಯಲ್ಲಿಟ್ಟುಕೊಳ್ಳಲು ಹೆಲ್ಪ್ ಮಾಡುತ್ತದೆ. ಇನ್ನು ಲೂಟಿಯಲ್ ಫೇಸ್, ಅಂಡಾಣು ಬಿಡುಗಡೆಯಾದ ನಂತರದ ದಿನಗಳಲ್ಲಿ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಮುಖ್ಯವಾಗಿರುತ್ತದೆ. ಈ ಹಂತಗಳಲ್ಲಿ ನಾವು ಸನ್ಫ್ಲವರ್ ಸೀಡ್ಸ್ ಮತ್ತೆ ಸೆಸಮೆ ಸೀಡ್ಸ್ ಅನ್ನು ಸೇವಿಸಬೇಕು. ಇವು ನಮ್ಮ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತವೆ ಮತ್ತು ಪ್ರೊಜೆಸ್ಟೆರಾನ್ ಅನ್ನು ಬೆಂಬಲಿಸುವ ಕಾರ್ಯವನ್ನು ಮಾಡುತ್ತವೆ. ಪೀರಿಯಡ್ಸ್ ನಿಯಮಿತಗೊಳ್ಳಲು ಒಂದು ರೆಗ್ಯುಲರ್ ಆಗೋದಕ್ಕೆ ಇವು ಸಹಾಯ ಮಾಡುತ್ತವೆ. ಇದನ್ನು ನಾವು ಯಾವ ರೀತಿ ಉಪಯೋಗ ಮಾಡಬೇಕಂದ್ರೆ, ಪ್ರತಿಯೊಂದು ಹಂತದಲ್ಲಿ ದಿನಕ್ಕೆ 1 ಟೇಬಲ್ ಸ್ಪೂನ್ ಅಂದರೆ ಸಾಮಾನ್ಯವಾಗಿ 10 ರಿಂದ 15 ಗ್ರಾಂಗಷ್ಟು ಬೀಜವನ್ನು ತಾಜಾ ಪುಡಿ ಮಾಡಿ ಸೇವಿಸಬೇಕು. ಇದನ್ನು ನೀವು ಸರಳವಾಗಿ ನೀರಿನಲ್ಲಿ ಬೆರೆಸಿ ಸಹ ತೆಗೆದುಕೊಳ್ಳಬಹುದು ಅಥವಾ ನಿಮ್ಮ ಸ್ಮೂದಿ, ರೊಟ್ಟಿ, ಪಾಯಸ, ಸಲಾಡ್ ನಲ್ಲಿ ಸಹ ಸೇರಿಸಿ ತೆಗೆದುಕೊಳ್ಳಬಹುದು. ಇವು ನಮ್ಮ ದೇಹದ ಮೇಲೆ ಯಾವ ತರ ಪ್ರಭಾವ ಬೀರುತ್ತವೆ ಅಂದರೆ, ಫ್ಲಾಕ್ ಸೀಡ್ಸ್ ನಲ್ಲಿ ಲಿಗ್ನಿನ್ ಎಂಬುವ ಅಂಶ ಇರೋದ್ರಿಂದ ಅದು ಹೆಚ್ಚುವರಿ ಈಸ್ಟ್ರೋಜನ್ ಅನ್ನು ಬೈಂಡ್ ಮಾಡುತ್ತದೆ ಮತ್ತು ಪಂಪ್ಕಿನ್ ಸೀಡ್ಸ್ ಅಲ್ಲಿ ಜಿಂಕ್ ಹೆಚ್ಚಾಗಿರುತ್ತೆ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂಡ ಇರುತ್ತೆ. ಫ್ಲಾಕ್ ಸೀಡ್ ಅಲ್ಲಿ ಓವ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಪೀರಿಯಡ್ಸ್ ಅಲ್ಲಾಗೋ ಬ್ರೆಸ್ಟ್ ಪೇನ್, ಕ್ರ್ಯಾಂಪಿಂಗ್ ಎಲ್ಲ ಕಡಿಮೆ ಮಾಡುತ್ತೆ. ಅದೇ ರೀತಿ ಇವುಗಳಿರೋ ಒಮೆಗಾ 3 ಫ್ಯಾಟಿ ಆಸಿಡ್ ಯುಟೆರಸ್ಗೆ ಬ್ಲಡ್ ಫ್ಲೋ ಅಂದ್ರೆ ಗರ್ಭಾಶಯಕ್ಕೆ ರಕ್ತ ಸಂಚಾರವನ್ನ ಚೆನ್ನಾಗಿ ಮಾಡುತ್ತದೆ. ಅದೇ ರೀತಿ ಹೆಲ್ದಿ ಸೆಲ್ ಮೆಂಬ್ರೇನ್ ಅನ್ನ ಕಾಪಾಡುತ್ತೆ ಮತ್ತು ಇದರಲ್ಲಿರೋ ವಿಟಮಿನ್ ಇ ಪೀರಿಯಡ್ಸ್ ಅಲ್ಲಿ ಬರೋ ಬ್ರೆಸ್ಟ್ ಪೇನ್ ಅನ್ನು ಕೂಡ ಕಡಿಮೆ ಮಾಡುತ್ತದೆ. ಅದೇ ರೀತಿ ನಾವು ಲ್ಯೂಟಿಯಲ್ ಫೇಸ್ ಅಲ್ಲಿ ಸೇವಿಸೋ ಸೆಸಮೆ ಸೀಡ್ಸ್ ಅಲ್ಲೂ ಲಿಗ್ನಿನ್ ಅಂಶ ಇರುತ್ತದೆ. ಇದು ಹೆಚ್ಚಾಗಿ ರಿಲೀಸ್ ಆಗೋ ಈಸ್ಟ್ರೋಜನ್ ಅನ್ನು ತಡೆದು ಪ್ರೊಜೆಸ್ಟೆರಾನ್ ರಿಲೀಸ್ ಆಗೋಕೆ ಹೆಲ್ಪ್ ಮಾಡುತ್ತೆ ಮತ್ತು ಮೆನೋಪಾಸ್ ಆದ ಮಹಿಳೆಯರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಬ್ಲಡ್ ಲಿಪಿಡ್ ಮಟ್ಟವನ್ನು ಇಂಪ್ರೂವ್ ಮಾಡುತ್ತದೆ. ಫರ್ಟಿಲಿಟಿಗೆ ಈ ನಮ್ಮ ಸೀಡ್ ಸೈಕ್ಲಿಂಗ್ ಯಾವ ರೀತಿ ಹೆಲ್ಪ್ ಆಗುತ್ತದೆ ಅಂದ್ರೆ, ಇದು ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತೆ ನಮ್ಮ ಮೆನ್ಸ್ಟ್ರುಯಲ್ ಸೈಕಲ್ ಅನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಮತ್ತೆ ನಮ್ಮ ಓವ್ಯುಲೇಷನ್ ಅನ್ನು ಸರಿಯಾಗಿ ಮಾಡಿ ಹೆಚ್ಚಿನ ಪ್ರೊಜೆಸ್ಟೆರಾನ್ ಹಾಗೂ ಈಸ್ಟ್ರೋಜನ್ ಮಟ್ಟಗಳಿಂದ ಅದೇನು ಇರ್ರೆಗ್ಯುಲರ್ ಆಗಿರುತ್ತೆ ಅದನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತದೆ. ಇನ್ನು ಸನ್ಫ್ಲವರ್ ಸೀಡ್ಸ್ ಅಲ್ಲಿರೋ ವಿಟಮಿನ್ ಇ ಅಂಡಾಣು ಮತ್ತು ವೀರ್ಯದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಫಲೀಕರಣ ಅಂದ್ರೆ ಫರ್ಟಿಲಿಟಿ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಇದು ಕನ್ಸೀವ್ ಆಗೋದಕ್ಕೆ ನಮಗೆ ತುಂಬಾ ಉಪಯುಕ್ತವಾದ ಒಂದು ಪ್ರೊಸೀಜರ್ ಆಗಿದೆ. ಬೀಜಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳು ನಮ್ಮ ಬಾಡಿಯಲ್ಲಿ ಇರುವ ಬರ್ನಿಂಗ್ ಸೆನ್ಸೇಷನ್ ಅನ್ನು ಕಡಿಮೆ ಮಾಡಿ ಇಂಪ್ಲಾಂಟೇಷನ್ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಮತ್ತೆ ಇದರಲ್ಲಿರುವ ಜಿಂಕ್ ಯುಟರೈನ್ ವಾಲ್ ಥಿಕ್ನೆಸ್ ಅನ್ನ ಚೆನ್ನಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡಿ ಅದು ಮುಂದೆ ಇಂಪ್ಲಾಂಟೇಷನ್ಗೆ ಉಪಯೋಗ ಆಗುತ್ತದೆ. ಸನ್ಫ್ಲವರ್ ಸೀಡ್ಸ್ ಅಲ್ಲಿ ಸೆಲೆನಿಯಂ ಎಂಬ ಅಂಶ ಇರುತ್ತದೆ. ಇದು ಈಸ್ಟ್ರೋಜನ್ ಡಿಟಾಕ್ಸಿಫಿಕೇಶನ್ಗೆ ಹೆಲ್ಪ್ ಮಾಡಿ ಮತ್ತೆ ಯಾವಾಗ ಈಸ್ಟ್ರೋಜನ್ ಕಡಿಮೆ ಆಗುತ್ತದೋ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಇನ್ನು ವಿಟಮಿನ್ ಇ ಎನ್ನುವುದೇನಿದೆ ನಮ್ಮ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತದೆ. ಪ್ರಸಿದ್ಧ ಜರ್ನಲ್ಗಳಲ್ಲಿ ಇದರ ಬಗ್ಗೆ ಅಧ್ಯಯನಗಳಿವೆ. ಉದಾಹರಣೆಗೆ ಹಾರ್ವರ್ಡ್ ಹೆಲ್ತ್ ಎಂಡೋಕ್ರೈನಾಲಜಿಗಳಲ್ಲಿ ಇದರ ಬಗ್ಗೆ ಅಧ್ಯಯನಗಳಿವೆ. ಸೀಡ್ ಸೈಕ್ಲಿಂಗ್ ಅನ್ನೋದು ಬರೀ ರೆಗ್ಯುಲರ್ ಪೀರಿಯಡ್
ಪೀರಿಯಡ್ಸ್ ಮತ್ತೆ PCOS ಗೆ ಸಹಾಯ ಮಾಡಲ್ಲ. ಇದರಿಂದ ನಿಮ್ಮ ಆಕ್ನೆ ಕೂಡ ರೆಡ್ಯೂಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಕಡಿಮೆ ಆಗುತ್ತೆ, ಸೆಲ್ಯುಲೈಟ್ ಅಲ್ಲಿ ವಾಟರ್ ರಿಟೆನ್ಷನ್ ಏನಾಗ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡಲು ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ವೇಟ್ ಲಾಸ್ಗೆ ಟ್ರೈ ಮಾಡ್ತಿರೋರಿಗೆ ಇದು ಹೆಲ್ಪ್ ಆಗುತ್ತೆ ಮತ್ತು ಥೈರಾಯ್ಡ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಹೇರ್ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಇನ್ನು ನಾವು ಸೀಡ್ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದ್ವಿ 1 ವಾರ 15 ದಿನದಲ್ಲಿ ನಮಗೆ ಯಾವುದೇ ರೀತಿಯ ಡಿಫರೆನ್ಸ್ ಗೊತ್ತಾಗಲ್ಲ. ರೆಗ್ಯುಲರ್ ಆಗಿ ಅಟ್ಲೀಸ್ಟ್ 3 ಮಂತ್ ಯೂಸ್ ಮಾಡಿದ್ದೇನೆ ನೀವು ರಿಸಲ್ಟ್ಸ್ ಕಾಣಬಹುದು. ಸೀಡ್ ಸೈಕ್ಲಿಂಗ್ ಅನ್ನೋದು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಅಲ್ಲ. ಇದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತು ಡೈಜೆಸ್ಟಿವ್ ಇಶ್ಯೂ, ಬ್ಲಡ್ ಶುಗರ್ ಇಂಬ್ಯಾಲೆನ್ಸ್ ಮತ್ತೆ ಸ್ಟ್ರೆಸ್ ಇದೆಲ್ಲ ಆಗುತ್ತೆ. ಅದಕ್ಕೆ ನೀವು ಒಳ್ಳೆಯ ನಿದ್ರೆ, ಆಹಾರ ಮತ್ತು ಮೆಡಿಟೇಷನ್ ಮಾಡುವುದು ತುಂಬಾ ಮುಖ್ಯ. ಗರ್ಭಧಾರಣೆಗೆ ಸಿದ್ಧವಾಗುತ್ತಿರುವ ಮಹಿಳೆಯರು ಅಥವಾ PCOS ಸಮಸ್ಯೆಯಿಂದ ಬಳಲುತ್ತಿರುವವರು ಈ ವಿಧಾನವನ್ನು ಅನುಸರಿಸಿದರೆ ಉತ್ತಮ ಫಲಿತಾಂಶವನ್ನು ನೀವು ಕಂಡುಕೊಳ್ಳಬಹುದು. ನೀವು ಶಕ್ತಿಶಾಲಿ, ನೈಸರ್ಗಿಕ ಸಮತೋಲನದಿಂದ ತುಂಬಿರಬೇಕು. ಇದು ನಿಮ್ಮ ದೇಹ, ನಿಮ್ಮದೇ ಶಕ್ತಿ. ನಿಮಗೆ ಪ್ರಶ್ನೆಗಳಿದ್ದರೆ ಅಥವಾ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕೆಂದಿದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗಿ ಬರೆಯಿರಿ. ನಿಮಗೆ ಇಷ್ಟವಾಯಿತೆಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ. ಧನ್ಯವಾದಗಳು.